ವಾಸ್ತವವಾಗಿ ಕೆಲವೊಮ್ಮೆ ಭೂಜಾತರಾದವರಿಗೆ ತಮ್ಮ ದರ್ಶನವನ್ನು ನೀಡ್ತಾರೆ, ರಥಸ್ಥರಾಗಿಯೋ ಅಶ್ವಾರೋಹಿಗಳಾಗಿಯೋ ಬರ್ತಾರೆ, ಕಾಣಿಸ್ತಾರೆ ಅಂತ ಬಿಟ್ರೆ ಸಾಮಾನ್ಯತಃ ಬರುವುದಿಲ್ಲ. ಬಂದರೂ ಭೂಮಿಯವರಿಗೆ ಕಾಣಿಸಿಕೊಂಡು ಭೂಜನರಿಗೆ ಕಲ್ಯಾಣವನ್ನು ಮಾಡುವುದಕ್ಕೆ, ಅನುಗ್ರಹವನ್ನು ಮಾಡುವುದಕ್ಕೆ ಬರ್ತಾರೆ. ಅಲ್ಲದಿದ್ದರೆ ಇಲ್ಲಿದ್ದವರು ಮಾಡಿದ ದುಷ್ಕೃತ್ಯಕ್ಕೆ ದಂಡಿಸುವುದಕ್ಕೆ ಬರ್ತಾರೆ. ಹೀಗೆ ಸವಾರಿ ಮಾಡುವುದಕ್ಕೆ ಅಂತ ಸುಮ್ಮನೆ ಬರುವವರನ್ನು ನೀನು ನೋಡಿದ್ಯಾ? ಸುಮ್ಮನೆ ಸವಾರಿ ಮಾಡುವವರನ್ನು ನಾನು ನೋಡ್ಲಿಲ್ಲ. ಅವನಿಗೆ ಮಾಡುವುದಕ್ಕೆ ಕಾರಣ ಅವನ ಹಿನ್ನೆಲೆ ಇರಬೇಕು. ಏನು? ಅವ ಉತ್ತರದ ದಶೆಯಿಂದ ಬಂದ. ಉತ್ತರಾಧಿಪತಿ ಅಂತ ನಾವು ಮಾನಿಸುವುದು ಯಾರನ್ನು ಅಂತ ಬಲ್ಲೆ ಅಲ್ಲ, ಕುಬೇರ ಧನಪತಿ. ಅವನ ಆತ್ಮಜ ಹೆಸರು ಗಯ. ಓ, ಗಯನಾಮಕನಾದ. ದಿವ್ಯಾಶವನ್ನು ಏರಿದ, ಸವಾರಿ ಮಾಡ್ತಾ ಹೋದ. ಹೌದು, ಹಾಗೆ ಶ್ರೀಮಂತರ ಮಕ್ಕಳೆಲ್ಲ ಹಾಗೆ ಒಂದು ಸರಿಯಾಗಿ ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ, ಅಡ್ಡಾದಿಡ್ಡಿಯಾಗಿ ಹೋಗುದು. ಅವರಿಗೆ ಯಾವ ದಾರಿಯೂ ಆದೀತು. ಆದ್ರೆ ಎಲ್ಲರೂ ಸಂಚರಿಸುವ ದಾರಿಯಲ್ಲಿ ಅವರು ಇಳಿದರೆ, ಅನ್ಯರ ಸಂಚಾರವನ್ನು ಗತಿಯನ್ನು ಲಕ್ಷಿಸದೆ ತಾವು ಮುಂದುವರಿತಾ ಹೋದರೆ ಉಳಿದವರಿಗೆ ಅದು ಅಂತಃಪ್ರಾಯವಲ್ಲ. ಅದು ಹೌದು. ಇವನದ್ದು ಹಾಗೆ ಆಯಿತು. ಅವ ಯೋಚನೆ ಮಾಡಲಿಲ್ಲ. ಈಗ ತನಗೆ ಅಧೀನವಾಗಿ ಅಂತರ್ಲೋಕದಲ್ಲಿ ಅಥವಾ ಕೆಳಗಿನ ಲೋಕದಲ್ಲಿ ಇರಬಹುದಾದಂತಹ ಒಬ್ಬಾತ ಮಾಡುವ ಧರ್ಮಕರ್ಮಕ್ಕೆ ಬಾಧೆ ಒದಗಿಸಬಾರದು ಎಂಬ ಪ್ರಜ್ಞೆಯೂ ಇಲ್ಲದಂತೆ ಸವಾರಿ ಮಾಡುವುದಕ್ಕೆ ಹೊರಟದರ ವಿಪರಿಣಾಮ ಅವ ಕಲ್ಯಾಣ ಮಾಡ್ಲಿಕ್ಕೂ ಬಂದದ್ದಲ್ಲ, ದುಷ್ಟರ ಕಾಳಗಕ್ಕೂ ಬಂದದ್ದಲ್ಲ. ಕಲ್ಯಾಣವು ಕಾಳಗವು ಲಕ್ಷ್ಯ ಇಲ್ಲ. ಇದು ನಿಜವಾಗಿ ರೂಢಿಯ ಭಾಷೆಯಲ್ಲಿ ಹೇಳುವುದಿದ್ರೆ ಇಲ್ಲಿದ್ದವರಿಗೆ ಕಿರಿಕಿರಿ ಮಾಡುವುದಕ್ಕೆ ಬಂದದ್ದು. ಹೌದು, ಇಲ್ಲಿದ್ದವರಿಗೆ ಕಿರುಕುಳ ಕೊಟ್ಟು ತೊಡಕುಟ್ಟು ಮಾಡುವುದನ್ನೇ ಲಕ್ಷ್ಯವಾಗಿಸಿಕೊಂಡವನಂತೆ ಬಂದ. ಅವನ ಎಂತ ಸವಾರಿ ಅಂತ ಹೇಳ್ತೀವಿ? ಎಂತ ಸವಾರಿ? ಆ ಕುದುರೆಯ ಮೈಯಿಂದ ಬೆವರು ಒಸರಿ ಕೆಳಗೆ ಬೀಳಬೇಕು ಅಂತಾದ್ರೆ ದೇವಲೋಕದ ಕುದುರೆ ಬೆವರ್ತದಲ್ಲ. ದೇವಲೋಕದ ಕುದುರೆ ದೇವಲೋಕದಲ್ಲಿದ್ರೆ ಬೆವರುದಿಲ್ಲ. ಭೂಲೋಕದ ಕಕ್ಷೆಗೆ ಹೀಗೆ ಬಂದ್ರೆ ಬೆವರ್ತದ ಅಂತ ಪ್ರಶ್ನೆ ಕೇಳಿದ್ರೆ, ಹೀಗೆ ಬಂದವರು ಹಿಂದಿಲ್ಲವಾದದ್ದರಿಂದ ಬೆವರಿದ್ದನ್ನು ನಾವು ನೋಡ್ಲಿಲ್ಲ. ಹೀಗೆ ಬಂದವರಲ್ಲಿ ಇವನೇ ಮೊದಲಿಗನಾದ್ದರಿಂದ ಬೆವರಿದ್ದನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ್ದರಿಂದ ಹೀಗೆ ಬಂದು ಇಂಥ ಸವಾರಿ ಮಾಡಿ ಬೆವರಿಸಿದವನು ಇವನೊಬ್ಬನೇ ಮಾತ್ರ ಅಲ್ಲ, ಅವನ ಬೆವರಿಳಿಸಬೇಕಿತ್ತು. ಅದು ದೇವಲೋಕದ ಎಲ್ಲಿಯದ್ದು ಕುದುರೆ ಅಂತ ಯಾರಿಗೊತ್ತು? ಅದಕ್ಕೆ ಮೇಲೆ ಹೋಗುವ ಸಾಮರ್ಥ್ಯ ಹೇಗೆ, ಮೇಲಿನಿಂದ ಸಂಚರಿಸುವ ಸಾಮರ್ಥ್ಯ ಹೇಗೆ, ಮೇಲಿನಿಂದ ಸಂಚರಿಸುವುದಿದ್ರು ಅದು ಬೆವರುವುದು ಹೇಗೆ, ಇದನ್ನೆಲ್ಲ ನಾನು ಯೋಚಿಸಿದ್ದು. ವಿಮರ್ಶೆ ಬೇಡ. ಅವನ ಸಂಚಾರದಿಂದ ನನ್ನ ಧರ್ಮಕರ್ಮಕ್ಕೆ ಭಂಗ ಬಂದದ್ದನ್ನು ಗಣಿಸದೆ ಮತ್ತೆ ಸಂಚಾರ ಮಾಡ್ತಾ ಇರುವುದನ್ನು ಗಮನಿಸಿದೆ. ಆಕ್ರೋಶಿತನಾದಂತಹ ನಾನು ಕ್ರೋಧವಶನಾಗಿ ಅವನನ್ನೇ ಕರೆದು ಪ್ರತಿಜ್ಞಾವ ಕೇಳಿದೆ. ಏನು? ಕೆಲವು ಮೂರ್ಖಾಗಮಜ್ಜರ ಗುರುವೆ, ಹಿಡಿದರ್ಘ್ಯ ಜಲವನ್ನು ಕೆಡಿಸಿದ ಅರ್ಘ್ಯ ಜಲ ಕೆಟ್ಟು ಹೋಯಿತು ಮತ್ತೆ ಕೇಳದೆ. ಈಗ ನಿನ್ನದಾದಂತಹ ಅರ್ಘ್ಯ ಜಲಕ್ಕೆ ಯಾವ ಮಲಿನ ವಸ್ತು ಬಿದ್ರೂ ಕೂಡ ಅದು ಶುದ್ಧ ಆಗಬೇಕು. ಅದು ಹೇಗೆ ಕೆಟ್ಟು ಹೋಯ್ತಣ್ಣ? ಈಗ ಅರ್ಘ್ಯ ಜಲಕ್ಕೆ ಶುದ್ಧ ಆಗಬೇಕು ಅಂದ್ರೆ ನೀನು ಯಾವ ನೆಲೆಯಲ್ಲಿ ಹೇಳುದು? ನೀನು ದೇವತ್ವದ ನೆಲೆಯಲ್ಲಿ ಹೇಳಿದ್ದು. ಈಗ ದೇವತ್ವದ ನೆಲೆಯಲ್ಲಿ ಅರ್ಘ್ಯ ಬಿಡುದು ಯಾರಿಗೆ? ನಾನು ಅಲ್ಲ, ನಿನ್ನೆ ಕೇಳಿದೆ. ಈಗ ದೇವತ್ವದ ನೆಲೆಯಲ್ಲಿ ಅರ್ಘ್ಯ ಬಿಡುದು ಯಾರಿಗೆ? ಸೂರ್ಯದೇವರಿಗೆ. ನರೇಶ್ ಜಾತಿಯ ನರವತ್ ಪ್ರವೃತ್ತಿ. ನರರಾಗಿ ಹುಟ್ಟಿದ ಮೇಲೆ ನರರಂತೆ ಪ್ರವೃತ್ತಿಯನ್ನು ತೋರಬೇಕು. ಅದು ಅಕುಂಠಿತವಾದ ವೈಕುಂಠದಿಂದ ಅಧೋಲೋಕವಾದ ರಸಾತಳದ ತನಕ ಯಾರಾದ್ರೂ ನರರಾಗಿ ಕಾಣಿಸಿಕೊಂಡ್ರು ಆ ನರ ಮರ್ಯಾದೆಯೊಳಗಿದ್ದ ವ್ಯವಹಾರ ನಡೆಸಲೇಬೇಕು. ಇಲ್ಲಿ ಮಾನುಷ ಪರಿಮಿತಿಯ ಒಳಗೆ ನಾನು ಸೂರ್ಯನನ್ನೇ ಶಕ್ತಿ ಪ್ರಚೋದಕನಾದಂತಹ ಅವನಿಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದಕ್ಕೆ ಆರ್ನಿಕ ಕರ್ಮದಂತೆ ತೊಡಗಿದ್ದು. ಆದ್ದರಿಂದಲೇ ನಾವು ಕೈಗೆತ್ತಿಕೊಳ್ಳುವಾಗಲೂ ಶುದ್ಧವಾರಿಯಾಗಬೇಕು ಅಂತ ಕಾಳಜಿ, ಮಂತ್ರದಲ್ಲೋ ಸಂಕಲ್ಪದಲ್ಲೋ ವಿಚಲನೆ ಬರಕೂಡದು ಎಂಬ ಶ್ರದ್ಧೆ ಮಾತ್ರವಲ್ಲ, ಆ ಶ್ರದ್ಧಾ ಸಮನ್ವಿತತೆಯಿಂದ ನಿಯಮನಿಷ್ಠೆಯಿಂದ ನೀತಿಯುಕ್ತವಾಗಿ ಶಾಸ್ತ್ರವಿಹಿತವಾದ ವಿಧಾನದಲ್ಲೇ ಮುಂದುವರಿಯುವಾಗ ಅದೆಲ್ಲದಕ್ಕೂ ಭಂಗ ತಂದ್ರೆ ಅವ ಯಾವುದಕ್ಕೆಲ್ಲ ಬಂದ ತಂದಂತಾಗ್ತದೆ? ನನ್ನ ಶ್ರದ್ಧೆಗೆ, ನನ್ನ ಕರ್ಮಕ್ಕೆ, ನನ್ನದಾದಂತಹ ಕ್ರಿಯೆಗೆ, ಎಲ್ಲದಕ್ಕೂ ಕೂಡ ಅವನಿಂದ ಭಂಗ ಬಂದಂತಾಗ್ತದೆ. ಇದು ಯಾವುದರ ಗೊಡವೆಯೂ ಇಲ್ಲದೆ ತಾನು ಸಂಚರಿಸ್ತಾನೆ ಅಂದ್ರೆ ದಂಡನಾರ್ಹನವನು ಎಂಬ ನಿರ್ಣಯವನ್ನು ಮಾಡಿದ ನಾನು ಪಿಟಿದರ್ಘ್ಯ ಜಲವನ್ನು ಕೆಡಿಸಿದ ನಿನ್ನನ್ನು ದಿನ 8ರ ಒಳಗಾಗಿ ಕಡಿದು ಕೊಲ್ಲಿಲ್ಲ ಅಂತ ಆದ್ರೆ ಜ್ವಲಿಪ ವೈಶ್ವಾನರಂಗೆ ಕಾಯಮಂ ಹೆರ್ಚಿ ಉಳಿದನಾದರೆ ವಸುದೇವ ಜಾತನಲ್ಲ ದೇವಕಿ ಸುತನಲ್ಲ ಅಂತ ಪ್ರತಿಜ್ಞೆ ಮಾಡಿ ಆಯ್ತಾ? ಮಾಡಿದ್ದು ಮಾತ್ರ ಅಲ್ಲ, ಎಚ್ಚರಿಕೆಯಾಗಿ ಅವನಿಗೆ ಹೇಳಿದ್ದೇನೆ. ಇದರಿಂದ ಕೇಳುವ ಕಟ 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 ನಡುಗಿರ್ಬೇಕು. ನನಗೆ ಗೊತ್ತಾಗ್ಲಿಲ್ಲ ಅವ ಸವಾರಿ ಮಾಡ್ತಾ ಇದ್ದದ್ದಲ್ವ, ನೀನು ಹೇಳಿದಾಗ ನಡುಗಿರ್ಬೇಕು. ಆದ್ರೆ ನಡುಕ ಬಂತು, ಅದನ್ನು ನಿಲ್ಲಿಸುವುದಕ್ಕೆ ಆಲಂಬನವಾಗಿ ಆಧಾರವಾಗಿ ಹಿಡ್ಕೊಳ್ಳಿಕ್ಕೆ 14 ಲೋಕದಲ್ಲಿ ಯಾರ ಮೊರೆ ಹೊಕ್ಕರೂ ಆಶ್ಚರ್ಯ ಇಲ್ಲ ನನಗೆ. ನೀನು ಬೇಕಾದಲ್ಲಿಗೆ ಹೋಗಬಹುದು, ಆದರೆ ನಿನ್ನನ್ನು ನೀ ಮೊರೆ ಹೊಕ್ಕವರ ಸಹಿತವಾಗಿ ದಂಡಿಸದೊಳಿಯಲಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿ ಆಯ್ತು. ಅವ ಏನು ಮಾಡಿದ? ಏನು ಮಾಡಬಹುದು? ಅವ ಯಾರನ್ನಾದ್ರೂ ಮೊರೆ ಹೊಕ್ಕ
ಹುಟ್ಟುತ್ತಾನೆ. ಎಲ್ಲೆಲ್ಲಿಗೋ ಹೋದ. ಎಲ್ಲಿಗೆ? ದೊಡ್ಡವರ ಮಗ ಅಲ್ವೋ, ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ ಅಂತಿಲ್ಲ. ಬಂದಾಕ್ಷಣದಲ್ಲೇ ಹಿನ್ನೆಲೆ ನೋಡಿಕೊಂಡು ಸ್ವಾಗತ ಕೊಡ್ತಾರೆ. ಆದ್ರೆ ಪ್ರಕರಣ ತಿಳಿದಾಗ ಎಲ್ಲರೂ ಕೂಡ ತಾವಾಗಿ ಹಿಂದೆ ಸರಿಯುತ್ತಾರೆ. ಅವರವರ ನಿವಾಸದಲ್ಲಿ ಅವರೇ ಹಿಂದೆ ಸರಿದ್ರೆ ಇವ ಮತ್ತೆ ಮುಂದುವರಿಯುವುದಕ್ಕುಂಟು ಸಾಧ್ಯವೇ ಇವ ಮರಳಲೇಬೇಕು. ಆದ್ದರಿಂದಲೇ ಬ್ರಹ್ಮಲೋಕದಿಂದ ತೊಡಗಿ ರಸಾತಳದ ತನಕ ಎಲ್ಲಿ ಸಂಚರಿಸಿದ್ರು ಎಲ್ಲ ಕಡೆಯಲ್ಲೂ ಕೂಡ ಅವನಿಗೆ ನಿರಾಶೆಯೇ ಸಂಗಾತಿ ಆಯ್ತು. ಯಾರು ಆಶ್ರಯ ಕೊಡ್ಲಿಲ್ಲ. ಕೊಟ್ಟ ಕೊನೆಯದಾಗಿ ಅಪ್ಪನ ಸ್ನೇಹಿತ ಎಂಬ ನೆಲೆಯಿಂದ ಅತ್ಯುನ್ನತವಾದ ಶಿಖರವಾದ ಧವಳಗಿರಿ ಎನಿಸಿದ ಕೈಲಾಸಾಗ್ರವನ್ನು ಸೇರಿ ಪಶುಪತಿಗೆ ಮೊರೆ ಹೊಕ್ಕು ರಕ್ಷಿಸಬೇಕು ಅಂತ ಕೇಳಿದ ಕಾಲದಲ್ಲಿ ಈಶ್ವರ ದೇವರು ಏನಾದ್ರೂ ಒಂದು ರಕ್ಷಣೆ ಕೊಟ್ಟಿರಬೇಕು. ಯಾರಿಗೆ? ಅವನಿಗೆ. ನನಗೆ ರಕ್ಷಣೆ ಕೊಟ್ಟು. ಹೌದಾ? ಹರಿಹರರ ಸಂಕಲ್ಪದಲ್ಲಿ ಭೇದ ಎಣಿಸುವುದಕ್ಕಿಲ್ಲ. ಹರಿಯಾದರೂ ಹರನಾದರೂ ಅಪಹರಿಸಬೇಕಾದ್ದು ಪಾಪವನ್ನೇ. ನೀನು ಪಾಪರೂಪಿಯಾದದ್ದರಿಂದ ನಿನ್ನ ಜೀವ ಅಪಹರಿಸ್ತೇನೆ ಅಂತ ಅವ ಹೇಳಿದ್ದು, ನನ್ನ ಕೆಲಸವನ್ನೇ ಅವ ಮಾಡ್ತೇನೆ ಅಂತ ಹೇಳಿದಾಗೆ ನಾನೇ ಮಾಡಬೇಕಾದ್ದನ್ನು ಅವ ಮಾಡುವಾಗ ನಾ ತಡೆಯಾದ್ರೆ ಮತ್ತೆ ನಾನು ಮಾಡುವುದಕ್ಕೆ ರಕ್ಷಣೆ ಯಾರಿಂದ ಅಂತ ಕೇಳಿದ. ಇಷ್ಟು ಕೇಳಿದಾಗ ಅವನಿಗೆ ತಲೆ ಬಿಸಿ ಆಯ್ತು. ಹೌದೇ? ಅಷ್ಟು ಹೇಳಿ ಮೌನ ಮುದ್ರೆಯನ್ನು ತಳೆದಂತಹ ಪರಶಿವ ಸುಮ್ಮನಿರುವುದನ್ನು ನೋಡಿ ಹತಾಶನಾಗಿ ಶಿವನಿಗೆ ಬೆನ್ನು ಹಾಕಿ ಅತ್ಯುತ್ಸಾಹದಿಂದ ಅತ್ಯುನ್ನತಿಯನ್ನು ಏರಿ ಹೋದವ ಅತ್ಯಂತ ನಿರಾಶೆಯಿಂದ ಬಾರ ಹೆಜ್ಜೆ ಇಟ್ಟುಕೊಂಡು ಮುಂದೆ ಹೋಗುವಾಗ ಅಲ್ಲಿದ್ದ ಅಮ್ಮನ ಮನಸ್ಸು ಕರಗಿತ್ತು. ಪಾರ್ವತಮ್ಮ. ಪಾರ್ವತಮ್ಮ ಅಲ್ಲ, ಪಾರ್ವತಮ್ಮ ಅಂದ್ರೆ ಜಗದಮ್ಮ, ಜಗತ್ತಿಗೆ ಅಮ್ಮ. ಆದ್ದರಿಂದ ಕಾರುಣ್ಯ ಪೂರಿತ ನೇತ್ರೆಯಾದಂತಹ ಆಕೆ ನೀವು ಹಾಗೆ ನಿರಾಶೆ ಮಾಡಿದ್ರೆ ಆ ಹುಡುಗಾದ್ರೂ ಎಲ್ಲಿಗೆ ಹೋಗಬಹುದು, ನಿಮ್ಮಿಂದ ಆಗದಿದ್ರೆ ಎಲ್ಲಿ ಆಗುತ್ತದೆ ಅಂತ ಆದ್ರೂ ಹೇಳಬಹುದಲ್ಲ. ಹೆಂಗಳೆರ ಕರುಳು ಹಾಗೆ ಹೇಗೆ? ಹಾಗೆ ಹೆಣ್ಣುಮಕ್ಕಳ ಕರುಳು ಆಸ್ಥಾನದಲ್ಲಿ ಕಾರುಣ್ಯ ತೋರಿಸುವುದರಿಂದ ಕೆಲವೊಮ್ಮೆ ಹೆಂಗಳೆಯರು ಹಾಗೆ ಕಾರುಣ್ಯ ತೋರಿಸುವ ಹೆಣ್ಣು ಮಕ್ಕಳೇ ಲೋಕದಲ್ಲೇ ಪ್ರಳಯವನ್ನು ತಂದು. ಆದ್ದರಿಂದ ಪಾರ್ವತಮ್ಮ ಪ್ರಳಯ ತರ್ತಾಳೆ ಅಂತ ಹೇಳುದು. ಈಗ ಪಾರ್ವತಮ್ಮನಿಂದಲೇ ಪ್ರಳಯ ಬರ್ತದೆ ಅಂತಲ್ಲ ಸೂಚನೆ ಕೊಟ್ಟದ್ದು. ಈಗ ಪ್ರಳಯ ಕಾರಣವಾಗುತ್ತದೋ ಅಂತ ಭೀತಿ ಆವರಿಸಿದ್ದು ಸತ್ಯ. ಯಾಕೆ ಅಂದ್ರೆ ಈಗ ಇದೇ ಮಾರ್ಗದಲ್ಲಿ ಹೋಗು, ಅಲ್ಲಿ ಬೇಕಾದವರು ಸಿಗ್ತಾರೆ, ಅವರು ಮಾಡ್ತಾರೆ ಅಂತ ದಾರಿ ತೋರಿಸಿ. ಇವನಿಗೊಂದು ದಾರಿ ಸಿಕ್ಕಿತಾ ಇಲ್ವೋ? ಆ ದಾರಿಯಲ್ಲಿ ಲಘು ಮಗನೇ ಇಳಿಯುವಾಗ ಅಲ್ಲಿಂದ ಮಹತಿ ನೀನಾದದ ಜೊತೆ ನಾರದ ಇದೇ ದಾರಿಯಲ್ಲಿ ಹೋಗಲ್ಲ, ಯಾವ ದಾರಿಯಲ್ಲಿ ಹೋಗ್ತಿದ್ರು ಅವ್ರು ಸಿಕ್ತಿದ್ರು ಏನು ಬಹುಶಃ. ಈಗ ಅಮ್ಮನಿಗೂ ತೃಪ್ತಿಯಾಗಬೇಕು, ಹುಡುಗನಿಗೆ ಏನು ಸಿಗಬಾರದು. ಅದಕ್ಕೆ ಎಲ್ಲಿಯೂ ಮುಟ್ಟದಂತ ಒಂದು ಮಾತು ಹೇಳಿದ್ದು, ಈ ದಾರಿಯಲ್ಲಿ ಹೋಗು ಬೇಕಾದವರು ಸಿಗ್ತಾರೆ. ಅಲ್ಲಿ ಹೋಗುವಾಗ ಸಿಕ್ಕಿದ್ದು ನಾರದರು. ಇವ ನಾರದರಲ್ಲಿ ಇಟ್ಕೊಂಡಲ್ಲ, ನಿನ್ನಿಂದಲೇ ಪರಿಹಾರ ಅಂತ ಪರಶಿವ ಹೇಳಿದ್ದಾನೆ. ಈಗ ಇಲ್ಲ ಹರಿಯ ವಿರೋಧದಲ್ಲಿ ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾರದರಿಗೆ ಹೇಳಲಿಕ್ಕೆ ಆಗ್ತದ? ಇಲ್ಲ, ಆಗುದಿಲ್ಲ. ಯಾಕೆ? ಹಾಗೆ ಹೇಳಿದ್ರೆ ಪರಶಿವ ಹೇಳಿದ ಮಾತಿಗೆ ಪ್ರತಿಕೂಲ ನೋಡಿದಂತ ಆಗ್ತದೆ. ಈಗ ಅವ ಹೇಳಿದ್ದಕ್ಕಾಗಿ ಏನಾದ್ರೂ ತೋರಿಸಬೇಕು. ಅವರು ಇನ್ನೊಂದು ಬುದ್ಧಿವಂತಿಕೆ, ಶಿವದೇವರು ತೊಡಗಿದ್ದನ್ನು ಇವರು ಮುಂದುವರಿಸಿದ್ರು. ಇದೇ ದಾರಿಯಲ್ಲಿ ಮುಂದೆ ಹೋಗು, ಅಲ್ಲಿ ಸಮರ್ಥರು ಸಿಗ್ತಾರೆ, ಅವರಿಗೆ ಆಶ್ರಯ ಹೊಂದಿದ್ರೆ ಎಲ್ಲ ಸರಿ ಆಗ್ತದೆ. ಎಲ್ಲರದ್ದು ಒಂದು ದಾರಿ ಒಂದೇ, ಅದೇ ದಾರಿಯಲ್ಲಿ ಮುಂದೆ ಹೋಗು. ಮಾತ್ರ ಒಂದೇ ಹೇಳಿದ್ರು, ನೀನು ಯಾರು ಎಂತಲ್ಲ ಮತ್ತೆ ಹೇಳು, ಮೊದಲು ನಿನಗೆ ಆಗಬೇಕಾದನ್ನು ಪಡೆ. ಒಳ್ಳೆ ಬುದ್ಧಿವಂತಿಕೆ ಮಾಡಿದ್ರು ನಾರದರಲ್ಲೂ. ಅಂತ ಪ್ರಳಯಾಂತಿಕವಾದ ಬುದ್ಧಿವಂತಿಕೆ ಎಲ್ಲ ಅವರಲ್ಲಿ ಮಾರಾಟ ಆಗಿ ಹೋಗಿದೆ. ಆದ್ರಿಂದಲೇ ಹೇಳಿದಂತಹ ಮಾರ್ಗವನ್ನು ಹಿಡಿದು ಅವನು ಬಂದು ಸೇರಿದ್ದು ಕಾಮ್ಯಕವನವನ್ನು. 5 ಮಂದಿ ಸತಿ ಸಹಿತರಾಗಿ ಪುರೋಹಿತರನ್ನು 10,000 ಮಂದಿಯನ್ನು ಕೂಡಿಕೊಂಡು ಜೊತೆಯಲ್ಲಿದ್ದ ವೇಳೆಯಲ್ಲಿ ಹೋಗಿ ಅದರ ಮಧ್ಯದಲ್ಲಿದ್ದ ಒಬ್ಬನ ಕಾಲು ಹಿಡಿದು ಪ್ರಾಣ ಭಯದಿಂದಲೇ ಸಂತ್ರಸ್ತನಾದ ನನ್ನನ್ನು ಪ್ರಾಣ ಸಹಿತವಾಗಿ ರಕ್ಷಿಸು 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 ಅಂತ ಗೋಗರೆದು ಕಣ್ಣೀರ್ಗೆರೆದ. ರಕ್ಷಣೆ ಸಿಕ್ಕಿತು ಅವನಿಗೆ. ಅದನ್ನು ಕೇಳಿದವ ಯಾರು ಬಲ್ಲೆ? ಅದನಾಲಿಸುತ್ತ ನಿನ್ನ ಗಂಡ ಇದಕ್ಕೆ ತಪ್ಪಿದ ರಗ್ನಿಕುಂಡ ಹೋಗುವುದಕ್ಕೂ ಬವಿಲ್ಲೆಂದು ಬಲು ಕತಿಗೊಂಡ ಅಮ್ಮ ತಂಗಮ್ಮ ಸೌಭದ್ರೇ ಗಂಡನ
ಯೋಚಿಸದೆ ಅಸ್ಖಲಿತವಾಣಿಯಿಂದಲೇ ಅವನ ಮುಖದಿಂದ ಹೊರಟ ಮಾತೇನು ಗೊತ್ತು? ಏನು? ಅಳಲಿಗೆನ ಬೆದರದಿರು, ನಿನ್ನಯ ತಲೆಯ ಗೊಂಬ ದಟಂಗೆ, ಎನ್ನಯ ತಲೆಯ ನೀವೆ, ಅದಲ್ಲದಿರೆ ಅವನ ತಲೆಯ ಗೊಂಬೆ. ಇದಕ್ಕೆ ತಪ್ಪಿದೆನಾದರೂ ಅಗ್ನಿಗುಂಡವನ್ನು ಹೋಗುತ್ತೇನೆ. ಯಾರು ಹೇಳಿದ್ರು? ನನ್ನ ಗಂಡ. ಹೌದು, ಅದಲ್ಲದಿದ್ದರೆ ಗಿರಿಜಾವರನಿಗೆ ತಾನು ಭಕ್ತನಲ್ಲ ಅಂತ ತನಗೆ ಆಪ್ತರಾದವರೆಲ್ಲರ ಹೆಸರಲ್ಲಿ ಭಾಷೆ ಕೊಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ. ಈಗ ನನ್ನ ಗಂಡ ಪ್ರತಿಜ್ಞೆ ಮಾಡಿ ಆಯ್ತು. ಪ್ರತಿಜ್ಞೆ ಮಾಡಿ ಆದದ್ದು ಮಾತ್ರ ಅಲ್ಲ, ಮತ್ತೆ ಆ ಬಳಿಕ ಕತೆ ಕೇಳ್ತಾನೆ, ಯಾರಿಂದ ಏನು ಕತೆ ಹೇಳು ಅಂತ. ಹೌದಪ್ಪ, ಯಾರದ್ದೋ ಏನೋ ಪ್ರಕರಣ ಕೇಳುವ ಹಾಗೆ ಕೇಳುವುದು ಲಾಘವದಿಂದ. ಆಗ ಹೇಳಿದ, ಅರ್ಘ್ಯ ಜಲ ಕೆಡಿಸಿದವ ನಾನು, ಪ್ರತಿಜ್ಞೆ ಮಾಡಿದವ ಕೃಷ್ಣ, ಕೊಲ್ಲಬೇಕಾದ ಅವನ ಸಂಕಲ್ಪ, ರಕ್ಷಣೆ ಆಗಬೇಕಾದ್ದು ನನ್ನ ಪ್ರಾಣ, ಉಳಿಸಬೇಕಾದವ ನೀನು ಅಂತ. ಆಗಲಾದ್ರೂ ಅವರಿಗೆ ಮನವರಿಕೆ ಆಗಬೇಕಿತ್ತು. ಅವರಿಗೆ ಮಾತ್ರ ಅಲ್ಲ, ಅಲ್ಲಿದ್ದ 5 ಜನಕ್ಕೂ ಆಯ್ತು, ಪುರೋಹಿತರಿಗೂ ಗೊತ್ತಾಯ್ತು. ಒಟ್ಟಿಗೆ ಸೇರಿದ ಮೇಲೆ ನಿರ್ಣಯ ಮಾಡಿದ್ರು. ಏನು? 5 ಪಂಚಪಾಂಡವರು ಒಂದೇ ಅಂತ. 5 ಅಲ್ಲ, ಪಂಚಪಾಂಡವರಂದ್ರೆ 5 ಅಂತಿದ್ದದಲ್ಲ. ಈಗ